ಸಿದ್ದರಾಮಯ್ಯ ಗುಡುಗಿದ ಬೆನ್ನಲ್ಲೇ ಮೊಯ್ಲಿಯು ಯೂ ಟರ್ನ್ ಹೊಡೆದಿದ್ದಾರೆ. ಒಂದೇ ದಿನದಲ್ಲೇ ಉಲ್ಟಾ ಹೊಡೆದ ಡಿಕೆಶಿ ರಾಜಗುರು ಸಿದ್ದರಾಮಯ್ಯ ರಾಂಗ್ ಆಗುತ್ತಿದ್ದಂತೆ ಮೊಯ್ಲಿ ಸೈಲೆಂಟ್ ಆಗವ್ರೆ. ಹಾಲಿ ಸಿಎಂ ಸ್ವಲ್ಪ ವೈಲೆಂಟ್ ಆದ್ರು. ಮಾಜಿ ಸಿಎಂ ಮೊನ್ನೇನೋ ಒದರಿದ್ರು, ಆದ್ರೆ ಈಗ ಮಾತ್ರ ಸೈಲೆಂಟ್ ಆಗವ್ರೆ. ಸಿದ್ದರಾಮಯ್ಯ ರಾಂಗ್ ಆಗ್ತಾ ಇದ್ದಂತೆ ವೀರಪ್ಪ ಮೊಯ್ಲಿ ಸೈಲೆಂಟ್ ಆಗಿದ್ದಾರೆ. ತಾವು ಹೇಳಿದ್ದನ್ನೆಲ್ಲ ಅಲ್ಲಗಳೆದ ಮಾಜಿ ಮುಖ್ಯಮಂತ್ರಿ ಹೈಕಮಾಂಡ್ ವಾರ್ನ್ ಮಾಡಿದ್ದರಿಂದಲೇ ಉಲ್ಟಾ ಹೊಡೆದಿದ್ದಾರೆ. ಸಿದ್ದರಾಮಯ್ಯ ಗುಡುಗಿದ ಬೆನ್ನಲ್ಲೇ ಮೊಯ್ಲಿ ಯೂ ಟರ್ನ್ ಹೊಡೆದಿದ್ದಾರೆ. ಮೊನ್ನೆ ಆ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಕೂತ್ಕೊಂಡಿದ್ರು. ವೀರಪ್ಪ ಮೊಯ್ಲಿ ಅದು ಯಾವ ಹೈಪನ್ನು ಕ್ರಿಯೇಟ್ ಮಾಡೋದಕ್ಕೆ ಆ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಖಂಡ ತುಂಡವಾದ ಹೇಳಿಕೆಯಾಗಿತ್ತದು. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಅವರು ಸಿಎಂ ಆಗೋದು ಅವರಿಗೆ ಸಿಗೋ ವರದಾನವೂ ಅಲ್ಲ, ಕೊಡುಗೆನೂ ಅಲ್ಲ, ಗಿಫ್ಟೂ ಅಲ್ಲ ಅಂದ್ರು. ಮತ್ತಿನ್ನೇನು, ಅವರು ಪಟ್ಟ ಕಷ್ಟಕ್ಕೆ ಸಿಗೋ ಪ್ರತಿಫಲ ಅಂದ್ರು. ಸಾಕ್ಷಾತ್ ದೇವಚರ ಯೇಸು ಕ್ರಿಸ್ತನೇ ಇಳಿದು ಬಂದು ಹಿಂಗೆ ಹೇಳಿದ್ರು ಅಂತ ಆ ಲೆವೆಲಿಗೆ ಚರ್ಚೆ ಆಯಿತು. ಆದರೆ ವೀರಪ್ಪ ಮೊಯ್ಲಿ ಹಂಗೆ ಯಾಕಂದ್ರು? ವೀರಪ್ಪ ಮೊಯ್ಲಿ ಅವತ್ತು ಹೇಳಿದ ಹೇಳಿಕೆಯನ್ನು ಕಂಪ್ಲೀಟ್ ತದ್ದು ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾಗಾದರೆ ಏನದು ಯೂ ಟರ್ನ್ ಹೊಡೆದಿದ್ದೇಕೆ ವೀರಪ್ಪ ಮೊಯ್ಲಿ? ನಾನು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದಿದ್ದೆ ಅಷ್ಟೇ, ಅವರು ಈಗಲೇ ಸಿಎಂ ಆಗಬೇಕೆಂದು ಹೇಳಿಲ್ಲ. ಒಬ್ಬ ಕೈಯಲ್ಲಿ ಚಾಕ್ ಹಿಡ್ಕೊಂಡಿದ್ನಂತೆ. ನಾನು ಚುಚ್ಚುವ ಉದ್ದೇಶ ಇರಲಿಲ್ಲ, ಕೈ ತಾನೇ ಹೋಗಿ ಚುಚ್ಕತ್ತು ಅಂದಂಗಾಯ್ತಿದು. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿಕೆಶಿ ಕೂರಿಸಿ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಡಿಕೆಶಿಗೆ ಸಿಎಂ ಆಗುವ ಅರ್ಹತೆ ಇದೆ ಎಂದಿದ್ದೆ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ನಿಭಾಯಿಸಿದ್ದಾರೆ. ನಿಮ್ಮ ಫ್ರೀಡಂ ಟಿವಿ ಈ ಹಿಂದೆನೇ ಭವಿಷ್ಯ ನುಡಿದಿತ್ತು. ಸಿಎಂ ಸಿದ್ದರಾಮಯ್ಯರ ಬೆಂಬಲ ಹೊರತು ಡಿಕೆಶಿ ಸಿಎಂ ಆಗೋದಕ್ಕಾಗೋದಿಲ್ಲ. ತಿಪ್ಪರ್ಲಾಗ ಹಾಕಿದ್ರು ಆಗೋದಿಲ್ಲ. ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್, ಆ ಚರ್ಚೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗಿದ್ದೆ ಡಿಕೆ ಶಿವಕುಮಾರ್. ಪ್ರಮಾಣ ಮಾಡಿರಲಿ ಹೈಕಮಾಂಡ್ ನಾಯಕರು. ಸಿಎಂ ಸಿದ್ದರಾಮಯ್ಯ ಸಮರ್ಥವಾಗಿ ಅಧಿಕಾರವನ್ನು ನಿಭಾಯಿಸ್ತಾ ಇದ್ದಾರೆ. 14ಕ್ಕೂ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ್ದಾರೆ. ಸಿದ್ದರಾಮಯ್ಯರ ಪ್ರಬುದ್ಧತೆಗೂ ಡಿಕೆ ಶಿವಕುಮಾರ್ ಅವರ ಪ್ರಬುದ್ಧತೆಗೂ ರಾತ್ರಿ ಹಗಲು ವ್ಯತ್ಯಾಸಗಳಿದ್ದಾವೆ. ವೀರಪ್ಪ ಮೊಯ್ಲಿ ಪರ ಬ್ಯಾಟ್ ಬೀಸಿದ್ರು ಅಂದ ಮಾತ್ರಕ್ಕೆ ಡಿಕೆಶಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಂ ಕೂತ್ಕೊಳ್ಳೋ ಜಾಗದಲ್ಲಿ ಕೂರಬೇಕು ಅಂತೇನಿಲ್ಲ. ಮಠಾಧಿಪತಿಗಳು ಭವಿಷ್ಯ ನುಡಿದಿದ್ದಾರೆ ಅನ್ನೋ ಕಾರಣಕ್ಕೆ ಡಿಕೆಶಿಯನ್ನ ಸಿಎಂ ಮಾಡಿ ಸಿಎಂ ಅನ್ನ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಆಗೋದಿಲ್ಲ. ರಾಜಕಾರಣ ಎನ್ನುವಂತಹದ್ದು ಧಾರ್ಮಿಕವಾದಂಥ ಆಚರಣೆಗಳಲ್ಲ. ಅದು ಧಾರ್ಮಿಕ ಆಚರಣೆಯಲ್ಲಿ ಬೇಕಾದರೆ ಬದಲಾವಣೆ ತರಬಹುದು. ಆದರೆ ಈ ನಮ್ಮ ರಾಜಕೀಯ ಇದೆಯಲ್ಲ, ನಮ್ಮ ಕರ್ನಾಟಕದ ರಾಜಕಾರಣ ಅತ್ಯಂತ ಹೈಡ್ರಾಮದ ರಾಜಕಾರಣ. ಅದನ್ನು ನೀವು ಹೆಂಗೂ ಲೆಕ್ಕ ಹಾಕಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಡಿಕೆ ಶಿವಕುಮಾರ್ ಪರ ನಿಂತ್ಕೊಂಡು ಮಾತನಾಡಿದ್ದ ವೀರಪ್ಪ ಮೊಯ್ಲಿ ಇವತ್ತು ಯೂ ಟರ್ನ್ ಹೊಡೆದಿದ್ದಾರೆ.